ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ದ ಮಿಸ್ಸಿಂಗ್ ಗರ್ಲ್ ಎಂಬ ಮಲಯಾಳಂ ಭಾಷೆಯ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಬ್ಬ ವ್ಯಕ್ತಿ ಬ್ಯಾಂಕ್ ನಲ್ಲಿ ತನ್ನ ಬಂಗಲೆಯನ್ನ ಅಡ ಇಟ್ಟು ಸಾಲ ಪಡೆದುಕೊಂಡಿರ್ತಾನೆ. ಈತ ಸಮಯಕ್ಕೆ ಸರಿಯಾಗಿ ಸಾಲವನ್ನ ವಾಪಸ್ ತೀರಿಸೋದಕ್ಕೆ ಸಾಧ್ಯವಾಗದಿದ್ದಾಗ ಬ್ಯಾಂಕ್ ನವರು ಆ ಬಂಗಲೆಯನ್ನ ಹರಾಜು ಹಾಕ್ತಿವಿ ಅಂತ ನೋಟಿಸ್ ಕೊಡ್ತಾರೆ. ಆಗ ಒಂದು ಐಡಿಯಾ ಮಾಡಿದ ಈ ವ್ಯಕ್ತಿ ಆ ಬಂಗಲೆಯ ಒಳಗಡೆ ದೆವ್ವ ಇದೆ ಅಂತ ಯಾರು ಕೂಡ ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬಾರದ ಹಾಗೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ಅದರ ಪ್ರಕಾರ ಇಬ್ಬರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಗಳಿಗೆ ದುಡ್ಡನ್ನ ಕೊಟ್ಟು ಬಂಗಲೆ ಒಳಗಡೆ ವಿಡಿಯೋ ಶೂಟ್ ಮಾಡಿ ದೆವ್ವ ಇದೆ ಅಂತ ಎಲ್ಲ ಕಡೆ ವೈರಲ್ ಮಾಡೋದಕ್ಕೆ ಹೇಳ್ತಾನೆ. ಆದ್ರೆ ಆ ಇಬ್ಬರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಗಳು ಆ ಬಂಗಲೆ ಒಳಗಡೆ ಹೋಗ್ತಿದ್ದ ಹಾಗೆ ಒಂದೊಂದೇ ಶಾಕಿಂಗ್ ವಿಷಯಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಆ ಬಂಗಲೆಯ ಮಿಸ್ಟರಿ ಏನೋ, ನಿಗೂಢವಾಗಿ ಮಿಸ್ಸಿಂಗ್ ಆಗ್ತಿದ್ದ ಹುಡುಗಿಯರಿಗೂ ಹಾಗೂ ಆ ಬಂಗಲೆಗೂ ಇರುವ ಲಿಂಕ್ ಏನೋ, ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಕೇರಳದ ಹಳ್ಳಿಯಲ್ಲಿರುವ ಒಂದು ಪಾಳು ಬಿದ್ದಿರುವ ಬಂಗಲೆಯನ್ನ ನೋಡ್ತೀವಿ. ರಾತ್ರಿ ಹೊತ್ತು ಆ ಬಂಗಲೆಯಲ್ಲಿ ತುಂಬಾನೇ ವಿಚಿತ್ರವಾಗಿರುವ ಶಬ್ದಗಳು ಕೇಳಿಸುತ್ತವೆ ಅಂತ ಊರಿನ ಜನಗಳು ಮಾತನಾಡಿಕೊಳ್ತಿರ್ತಾರೆ. ಆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆ ಬಂಗಲೆ ಒಳಗಡೆ ಏನಿದೆ ಅಂತ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಂದಿರುವ ರಮೇಶ್ ಹಾಗೂ ಸುರೇಶ್ ಎಂಬ ಇಬ್ಬರು ಪ್ಯಾರಾನಾರ್ಮಲ್ ಯೂಟ್ಯೂಬರ್ಸ್ ಗಳನ್ನ ನೋಡ್ತೀವಿ. ಇವರಿಬ್ಬರು ತಮ್ಮ ಪಾಡಿಗೆ ತಾವು ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡಿಕೊಳ್ತಿದ್ರೆ ಒಬ್ಬ ಕುಡಿದು ಟೈಟ್ ಆಗಿದ್ದ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಇದು ಪ್ರೈವೇಟ್ ಪ್ರಾಪರ್ಟಿ, ಯಾರ ಪರ್ಮಿಷನ್ ತಗೊಂಡು ಒಳಗಡೆ ಬಂದಿದ್ದೀರಾ ಅಂತ ಅವರಿಗೆ ಸರಿಯಾಗಿ ಹೊಡೆದು ಅವರ ಬಳಿದ ದುಡ್ಡನ್ನ ಕಿತ್ತುಕೊಳ್ತಾನೆ. ನಂತರ ತಕ್ಷಣ ಇಲ್ಲಿಂದ ಹೊರಟು ಹೋಗಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಹೆದರಿಕೊಂಡ ಇವರಿಬ್ಬರು ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಶಕ್ತಿವೇಲ್ ಎಂಬ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಸರ್, ಹಲವು ವರ್ಷಗಳಿಂದ ನೀವಿಬ್ಬರು ರನ್ ಮಾಡ್ತಿರುವ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡ್ತಿದ್ದೀನಿ. ನೀವಿಬ್ಬರು ನಿಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡುವ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ವಿಡಿಯೋಗಳಂದ್ರೆ ನನಗೆ ತುಂಬಾನೇ ಇಷ್ಟ. ಸರ್, ಈಗ ನಿಮ್ಮಿಂದ ನನಗೊಂದು ಅರ್ಜೆಂಟ್ ಹೆಲ್ಪ್ ಆಗಬೇಕಿದೆ. ಅರ್ಜೆಂಟ್ ಆಗಿ ನಾನು ಹೇಳುವ ಜಾಗಕ್ಕೆ ಬಂದು ಮೀಟ್ ಮಾಡಿ, ನೀವು ಕೇಳಿದಷ್ಟು ಫೀಸ್ ಅನ್ನ ಕೊಡ್ತೀನಿ ಅಂತ ಹೇಳ್ತೇನೆ. ಸ್ನೇಹಿತರೆ, ಮೊದಲೇ ಸ್ಟ್ರಗಲಿಂಗ್ ಯೂಟ್ಯೂಬರ್ಸ್ ಗಳಾಗಿದ್ದ ಈ ರಮೇಶ್ ಹಾಗೂ ಸುರೇಶ್ಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಜಾಸ್ತಿ ಇರುತ್ತೆ. ತಕ್ಷಣವೇ ಶಕ್ತಿವೇಲ್ ಹೇಳಿದ ಆ ಜಾಗಕ್ಕೆ ಹೋಗಿ ಅವನನ್ನ ಮೀಟ್ ಮಾಡ್ತಾರೆ. ಏನ್ ವಿಷಯ ಅಂತ ಕೇಳ್ದಾಗ ಶಕ್ತಿವೇಲ್ ಹೇಳೋದೇನಂದ್ರೆ, ಸರ್, ಸುಮಾರು 150 ವರ್ಷಗಳ ಹಿಂದೆ ನನ್ನ ತಾತ ಒಂದು ದೊಡ್ಡ ಬಂಗಲೆಯನ್ನ ಕಟ್ಟಿಸಿದ್ರು. 3 ವರ್ಷಗಳ ಹಿಂದೆ ನನಗೆ ಅರ್ಜೆಂಟ್ ಆಗಿ ದುಡ್ಡಿನ ಅವಶ್ಯಕತೆ ಇದ್ದ ಕಾರಣ ಆ ಬಂಗಲೆಯನ್ನ ಬ್ಯಾಂಕ್ ನಲ್ಲಿ ಅಡ ಇಟ್ಟು ಸಾಲ ಪಡೆದುಕೊಂಡಿದ್ದೆ. ಆದ್ರೆ ನನಗೀಗ ಸಮಯಕ್ಕೆ ಸರಿಯಾಗಿ ಬ್ಯಾಂಕ್ಗೆ EMI ಕಟ್ಟೋದಕ್ಕೆ ಸಾಧ್ಯವಾಗ್ತಿಲ್ಲ. ಬ್ಯಾಂಕ್ ನವರು ನೋಡಿದ್ರೆ ಇನ್ನೊಂದು ವಾರದಲ್ಲಿ ಆ ಬಂಗಲೆಯನ್ನ ಹರಾಜು ಹಾಕಿ ತಾವು ಕೊಟ್ಟಿದ್ದ ಅಮೌಂಟ್ ಅನ್ನ ರಿಕವರಿ ಮಾಡಿಕೊಳ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಸರ್, ನನ್ನ ತಾತ ಕಷ್ಟಪಟ್ಟು ಕಟ್ಟಿರುವ ಆ ಬಂಗಲೆಯನ್ನ ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ಆ ಬಂಗಲೆಯನ್ನ ಉಳಿಸಿಕೊಳ್ಳೋದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ನೀವಿಬ್ಬರು ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಆ ಬಂಗಲೆಗೆ ಹೋಗಿ ಅಲ್ಲಿ ದೆವ್ವ ಇದೆ ಅಂತ ಎಲ್ಲ ಕಡೆ ವಿಡಿಯೋ ವೈರಲ್ ಮಾಡಿ. ಆ ರೀತಿ ಮಾಡೋದ್ರಿಂದ ಸುತ್ತಮುತ್ತ ಇರುವ ಯಾರು ಕೂಡ ಹರಾಜಿನಲ್ಲಿ ಆ ಬಂಗಲೆಯನ್ನ ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ನನಗೆ ಸ್ವಲ್ಪ ಸಮಯ ಸಿಕ್ಕರೆ ಸಾಕು, ದುಡ್ಡನ್ನ ಅಡ್ಜಸ್ಟ್ ಮಾಡಿ ಬ್ಯಾಂಕ್ ನ ಸಾಲವನ್ನ ತೀರಿಸಿ ಆ ಬಂಗಲೆಯನ್ನ ಉಳಿಸಿಕೊಳ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ರಮೇಶ್ ಹೇಳ್ತಾನೆ, ಸರ್, ಇಲ್ಲದಿರುವ ದೆವ್ವ ಇದೆ ಅಂತ ವಿಡಿಯೋ ಶೂಟ್ ಮಾಡಿ ಪಬ್ಲಿಷ್ ಮಾಡೋದಕ್ಕೆ ಹೇಗೆ ಸಾಧ್ಯ? ನಾವಿಬ್ಬರು ಇದುವರೆಗೂ ಯಾವತ್ತೂ ಆ ರೀತಿಯ ಕೆಲಸವನ್ನ ಮಾಡಿಲ್ಲ ಅಂತ ಹೇಳ್ತಾನೆ. ಸರ್, ಆ ಬಂಗಲೆ ಊರಿಂದ ಹೊರಗಡೆ ಇರೋ ಕಾರಣ ದೆವ್ವ ಇದೆ ಅಂತ ಈಗಾಗಲೇ ಊರಿನ ಜನಗಳು ಮಾತನಾಡಿಕೊಳ್ತಿದ್ದಾರೆ. ನೀವು ಒಂದೇ ಒಂದು ವಿಡಿಯೋ ಮಾಡಿ ನಿಮ್ಮ ಚಾನೆಲ್ ನಲ್ಲಿ ಪಬ್ಲಿಷ್ ಮಾಡಿ ವೈರಲ್ ಮಾಡಿಸಿ, ನಿಮಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ 50,000 ಅಡ್ವಾನ್ಸ್ ಕೂಡ ಕೊಡ್ತಾನೆ. ಮೊದಲೇ ಹಣದ ಅವಶ್ಯಕತೆ ಇದ್ದ ರಮೇಶ್ ಹಾಗೂ ಸುರೇಶ್ ಸರಿ ಅಂತ ಒಪ್ಪಿಕೊಳ್ತಾರೆ. ಸರ್, ನಾಳೆನೆ ನೀವಿಬ್ಬರು ಆ ಬಂಗಲೆಗೆ ಹೋಗಿ, ಅದಕ್ಕೂ ಮುಂಚೆ ನಾನು ಕೊಡುವ ಅಡ್ರೆಸ್ಗೆ ಹೋಗಿ, ಅಲ್ಲಿ ನೀವಿರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ ಅಂತ ಹೇಳ್ತೇನೆ. ಸರಿ ಅಂತ ಮರುದಿನ ಬೆಳಿಗ್ಗೆ ಇವರಿಬ್ಬರು ಶಕ್ತಿವೇಲ್ ಹೇಳಿದ ಅಡ್ರೆಸ್ಗೆ ಹೋಗ್ತಾರೆ. ನೋಡಿದ್ರೆ ಆ ಬಂಗಲೆ ಕೂಡ ತುಂಬಾನೇ ದೊಡ್ಡದಾಗಿದ್ದು ಒಳಗಡೆಯಿಂದ ರೆಜಿನಾ ಎಂಬ ಒಬ್ಬಳು ಹುಡುಗಿ ಹೊರಗಡೆ ಬರ್ತಾಳೆ. ಶಕ್ತಿವೇಲ್ ನಮ್ಮನ್ನ ಕಳುಹಿಸಿದ್ದಾರೆ ಅಂತ ಹೇಳ್ತಿದ್ದ ಹಾಗೆ ರೆಜಿನಾ ಅವರಿಬ್ಬರನ್ನ ಒಳಗಡೆ ಕರೆದುಕೊಂಡು ಹೋಗ್ತಾಳೆ. ಒಳಗಡೆ ಹೋಗಿ ನೋಡಿದ್ರೆ ಆ ಬಂಗಲೆಯಲ್ಲಿ ಎಲ್ಲ ಕಡೆ ಜೇಡರ ಬಲೆಗಳು ಕಟ್ಟಿಕೊಂಡಿರುತ್ತವೆ. ಅದನ್ನೆಲ್ಲ ನೋಡ್ತಿದ್ರೆ ಇವರಿಬ್ಬರಿಗೂ ಎಷ್ಟೋ ವರ್ಷಗಳಿಂದ ಈ ಬಂಗಲೆಯ ಒಳಗಡೆ ಯಾರು ಕೂಡ ವಾಸನೆ ಮಾಡಿಲ್ಲ ಅಂತ ಅರ್ಥವಾಗುತ್ತೆ. ಹಾಗೂ ಅಲ್ಲಿದ್ದ ಒಂದು ರೂಮ್ಗೆ ಮಾತ್ರ ತುಂಬಾನೇ ವಿಚಿತ್ರವಾಗಿ ಪೂಜೆಗಳನ್ನ ಮಾಡಿ ಅದನ್ನ ಲಾಕ್ ಮಾಡಲಾಗಿರುತ್ತೆ. ರಮೇಶ್ ಹಾಗೂ ಸುರೇಶ್ ತುಂಬಾನೇ ಕ್ಯೂರಿಯಸ್ ಆಗಿ ಒಳಗಡೆ ಏನಿರ್ಬೋದು ಅಂತ ಆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಹೋಗ್ತಾರೆ. ತಕ್ಷಣ ಓಡಿ ಬಂದ ರೆಜಿನಾ ಅವರಿಬ್ಬರು ಬಾಗಿಲು ತೆಗಿತಿರೋದನ್ನ ಸ್ಟಾಪ್ ಮಾಡ್ತಾಳೆ. ಸರ್, ಈ ಬಂಗಲೆ ಒಳಗಡೆ ನನ್ನ
ಪರ್ಮಿಷನ್ ಇಲ್ಲದೆ ಏನನ್ನು ಕೂಡ ಟಚ್ ಮಾಡಬೇಡಿ. ಅದಕ್ಕೆ ರಮೇಶ್ ಯಾಕೆ ಏನಾಯ್ತು, ಆ ರೂಮ್ ನ ಒಳಗಡೆ ಏನಿದೆ ಅಂತ ವಿಚಾರಿಸ್ತಾನೆ. ಸರ್, ಹಲವು ವರ್ಷಗಳ ಹಿಂದೆ ಈ ರೂಮ್ ನಲ್ಲಿ ಒಬ್ಬಳು ಹುಡುಗಿಯನ್ನ ಬಲಿ ಕೊಟ್ಟಿದ್ರು ಅಂತ ಮಾತನಾಡಿಕೊಳ್ತಾರೆ. ಅದೇ ಕಾರಣಕ್ಕೆ ಒಳಗಡೆ ಯಾರು ಕೂಡ ಹೋಗ್ಬಾರ್ದು ಅಂತ ಮಾಂತ್ರಿಕರನ್ನ ಕರೆಸಿ ಪೂಜೆ ಮಾಡಿಸಿ ಬಾಗಿಲಿಗೆ ದಿಗ್ಬಂಧನ ಹಾಕ್ಸಿದ್ದಾರೆ. ರೆಜಿನಾಳ ವಿಚಿತ್ರವಾದ ಮಾತುಗಳನ್ನ ಕೇಳಿದ ಇವರಿಬ್ಬರಿಗೂ ಆಶ್ಚರ್ಯ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮರುದಿನ ಬೆಳಿಗ್ಗೆ ಶಕ್ತಿವೇಲ್ ಹೇಳ್ತಿರುವ ಆ ಬಂಗಲೆಗೆ ಹೋಗಿ ವಿಡಿಯೋ ಶೂಟ್ ಮಾಡೋಣ ಅಂತ ಇಬ್ಬರು ಮಾತನಾಡ್ತಾ ಡ್ರಿಂಕ್ಸ್ ಮಾಡ್ತಿರ್ತಾರೆ. ಆಗ ಸುರೇಶ್ ಹೇಳ್ತಾನೆ, ಕೇವಲ ಒಂದೇ ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಇದುವರೆಗೂ ನಮಗೆ ಯಾರು ಕೂಡ 1 ಲಕ್ಷ ರೂಪಾಯಿ ಕೊಟ್ಟೇ ಇಲ್ಲ. ಆದ್ರೆ ಶಕ್ತಿವೇಲ್ ಬಾರ್ಗೇನ್ ಕೂಡ ಮಾಡದೆ ಸಡನ್ ಆಗಿ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ರಮೇಶ್, ಶಕ್ತಿವೇಲ್ ಹೇಳ್ತಿರುವ ಆ ಬಂಗಲೆ ಹಿಂದೆ ಬೇರೆ ಏನೋ ಮಿಸ್ಟರ್ ಇದೆ ಅಂತ ಅನ್ನಿಸ್ತಿದೆ. ಅದಕ್ಕೆ ರಮೇಶ್ ಕ್ಯಾಶುವಲ್ ಆಗಿ, ಸುರೇಶ್ ಅಷ್ಟೆಲ್ಲ ತಲೆ ಕೆಡಿಸಿಕೊಳ್ಬೇಡ, ಆ ಬಂಗಲೆಯ ಒಳಗಡೆ ಏನಾದ್ರೂ ಇರ್ಲಿ, ನಾಳೆ ಬೆಳಿಗ್ಗೆ ನಾವಿಬ್ರು ಆ ಬಂಗಲೆಗೆ ಹೋಗಿ ವಿಡಿಯೋ ಶೂಟ್ ಮಾಡಿ ಅದನ್ನ ವೈರಲ್ ಮಾಡೋಣ. ನಂತರ ಬರಬೇಕಾಗಿರುವ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಪಡಿಗೆ ನಾವು ಹೊರಟೋಗೋಣ ಅಂತ ಹೇಳ್ತಾನೆ. ಹೀಗೆ ಇಬ್ಬರು ಡ್ರಿಂಕ್ಸ್ ಮಾಡಿದ ನಂತರ ಫುಲ್ ಟೈಟ್ ಆಗಿ ಮಲಗಿಕೊಳ್ತಾರೆ. ಹೀಗೆ ಇಬ್ಬರು ಮಲಗಿರುವಾಗ ಮಧ್ಯರಾತ್ರಿ 12 ಗಂಟೆಗೆ ಆ ರೂಮ್ ನ ಒಳಗಡೆಯಿಂದ ರಮೇಶ್ಗೆ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಮೊದಲೇ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿದ್ದ ರಮೇಶ್ ಹೆದರಿಕೊಳ್ಳದೆ ಆ ರೂಮ್ ನ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಏನಿದೆ ಅಂತ ನೋಡೋದಕ್ಕೆ ಹೋಗ್ತಾನೆ. ಈಗ ರಮೇಶ್ಗೆ ಒಂದಷ್ಟು ವಿಜುವಲ್ಸ್ ಗಳು ಕಾಣಿಸೋದಕ್ಕೆ ಶುರುವಾಗುತ್ತವೆ. ಒಂದೇ ರೀತಿ ಬಟ್ಟೆಗಳನ್ನ ಹಾಕಿಕೊಂಡಿದ್ದ ಮಾಂತ್ರಿಕರು ಒಬ್ಬಳ ಹುಡುಗಿಯನ್ನ ಕಡ್ಡಿ ಹಾಕಿ ಅವಳನ್ನ ಬಲಿ ಕೊಡೋದಕ್ಕೆ ರೆಡಿ ಮಾಡ್ತಿರ್ತಾರೆ. ಹಾಗೂ ಇವರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಆ ಶಕ್ತಿವೇಲ್ ಅಲ್ಲೇ ಇದ್ದ ಒಂದು ದೊಡ್ಡ ಕತ್ತಿಯಿಂದ ಆಕೆ ತಲೆಯನ್ನ ಕಡಿದು ಬಲಿ ಕೊಡ್ತಾನೆ. ಆ ವಿಚಿತ್ರವಾದ ವಿಜುವಲ್ಸ್ ಅನ್ನ ನೋಡ್ತಿದ್ದ ಹಾಗೆ ಒಂದೇ ಸಾರಿ ಹೆದರಿಕೊಂಡ ರಮೇಶ್ ಜೋರಾಗಿ ಕಿರುಚಿಕೊಳ್ತಾನೆ. ಇವನ ಕಿರುಚಾಟ ಕೇಳ್ತಿದ್ದ ಹಾಗೆ ಮಲಗಿದ್ದ ಸುರೇಶ್ ತಕ್ಷಣ ಓಡಿ ಬರ್ತಾನೆ. ಸಮಾಧಾನ ಮಾಡ್ತಾ ರಮೇಶ್, ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ, ಈ ರೂಮ್ ನ ಒಳಗಡೆ ಯಾಕೆ ಬಂದೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ರಮೇಶ್ ಹೆದರಿಕೊಳ್ತಲೇ ತನಗೆ ಆ ರೂಮ್ ನಲ್ಲಿ ಕಾಣಿಸಿದ್ದ ಆ ವಿಜುವಲ್ಸ್ ನ ಬಗ್ಗೆ ಹೇಳ್ತಾನೆ. ಮೊದಲೇ ಕುಡಿದು ಟೈಟ್ ಆಗಿರುವ ಈ ರಮೇಶ್ ಮೋಸ್ಟ್ಲಿ ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ಬೋದು ಅಂತ ಸುರೇಶ್ ಅವನನ್ನ ಕರೆದುಕೊಂಡು ಹೊರಗಡೆ ಬರಬೇಕು ಅನ್ನುವಷ್ಟರಲ್ಲೇ ಇವರ ಎದುರಿಗೆ ರೆಜಿನಾ ಬರ್ತಾಳೆ. ಈಗ ಟ್ವಿಸ್ಟ್ ಏನಂದ್ರೆ ರೆಜಿನಾಳ ಧ್ವನಿ ಬದಲಾಗಿದ್ದು ಇವರಿಬ್ಬರನ್ನ ನೋಡಿ ತುಂಬಾನೇ ವಿಚಿತ್ರವಾಗಿ ನಗ್ತಿರ್ತಾಳೆ. ಈಗ ಅವಳ ಬಿಹೇವಿಯರ್ ನೋಡ್ತಿದ್ದ ಹಾಗೇನೆ ಸುರೇಶ್ ಹಾಗೂ ರಮೇಶ್ಗೆ ಕನ್ಫರ್ಮ್ ಆಗುತ್ತೆ ಆಕೆ ಮನುಷ್ಯಳಲ್ಲ, ಬದಲಿಗೆ ಒಂದು ಪ್ರೇತಾತ್ಮ ಅಂತ. ಅದೇ ಸಮಯಕ್ಕೆ ರಮೇಶ್ಗೆ ಶಕ್ತಿವೇಲ್ ಕಡೆಯ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಸರ್, ಶಕ್ತಿವೇಲ್ ಸರ್ ಕಾಲ್ ಮಾಡಿ ನಿಮ್ಮಿಬ್ಬರಿಗೆ ಇರೋದಕ್ಕೆ ಜಾಗ ಅರೇಂಜ್ ಮಾಡು ಅಂತ ಹೇಳಿದ್ರು, ನೀವಿಬ್ರು ಈಗ ಎಲ್ಲಿದ್ದೀರಾ ಅಂತ ವಿಚಾರಿಸ್ತಾನೆ. ಆ ವ್ಯಕ್ತಿಯ ಮಾತುಗಳನ್ನ ಕೇಳ್ತಿದ್ದ ಹಾಗೆ ರಮೇಶ್ ಹಾಗೂ ಸುರೇಶ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ, ಇವರಿಬ್ಬರು ಯಾವ ಬಂಗಲೆಗೆ ಹೋಗಿ ವಿಡಿಯೋ ಶೂಟ್ ಮಾಡಬೇಕು ಅಂತ ಅಂದುಕೊಂಡಿದ್ರೋ ಗೊತ್ತಿಲ್ಲದೆ ಅದೇ ಬಂಗಲೆಗೆ ಬಂದಿರ್ತಾರೆ. ಈಗ ರೆಜಿನಾಳ ಪ್ರೇತಾತ್ಮ ವಿಚಿತ್ರವಾಗಿ ನಗುತ್ತಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡುತ್ತೆ. ಸ್ನೇಹಿತರೆ, ರೆಜಿನಾಗೆ ಜೆಸ್ಸಿ ಎಂಬ ಒಬ್ಬಳು ತಂಗಿ ಇದ್ದು ಇಬ್ಬರು ಫ್ರೆಂಡ್ಸ್ ರೀತಿ ಒಬ್ಬರನ್ನೊಬ್ಬರು ಟ್ರೀಟ್ ಮಾಡ್ತಿರ್ತಾರೆ. ಅಂದ್ರೆ ಕಷ್ಟ ಸುಖ ಏನೇ ಇದ್ರೂ ಕೂಡ ಇಬ್ಬರು ಮುಚ್ಚಿಟ್ಟುಕೊಳ್ಳದೆ ಒಬ್ಬರ ಬಳಿಯೊಬ್ಬರು ಶೇರ್ ಮಾಡಿಕೊಳ್ತಿರ್ತಾರೆ. ಆದರೆ ಹೈಯರ್ ಸ್ಟಡೀಸ್ಗೆ ಅಂತ ಕೋಲ್ಕತ್ತಾಗೆ ಹೋಗಿದ್ದ ಜೆಸ್ಸಿ ವಾಪಸ್ ಬಂದ ನಂತರ ಒಂದು ರೀತಿ ಟೆನ್ಷನ್ ಆಗಿರೋದನ್ನ ರೆಜಿನಾ ಅಬ್ಸರ್ವ್ ಮಾಡ್ತಾಳೆ. ಯಾಕೆ ಏನಾಯ್ತು ಅಂತ ವಿಚಾರಿಸಿದಾಗ ಜೆಸ್ಸಿ ನಡೆದದ್ದೇನು ಅಂತ ಹೇಳ್ತಾಳೆ. ಅಕ್ಕ, ನಾನು ಕೋಲ್ಕತ್ತಾಗೆ ಸ್ಟಡೀಸ್ಗೆ ಅಂತ ಹೋಗಿದ್ದಾಗ ಜಾನ್ ಎಂಬ ಒಬ್ಬ ಹುಡುಗನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದೆ. ಆ ಜಾನ್ ಕೂಡ ಕೇರಳದಿಂದಲೇ ಸ್ಟಡೀಸ್ಗೆ ಅಂತ ಕೋಲ್ಕತ್ತಾಗೆ ಬಂದಿದ್ದ. ಈಗ ವಾಪಸ್ ಬಂದ ನಂತರ ಜಾನ್ ನಾವಿಬ್ರು ಪ್ರೀತಿ ಮಾಡ್ತಿರುವ ವಿಷಯವನ್ನ ಅವನ ತಂದೆಗೆ ಹೇಳಿದ್ದಾನಂತೆ. ಜಾನ್ ನ ತಂದೆ ಅರ್ಜೆಂಟ್ ಆಗಿ ನನ್ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರಂತೆ. ಈ ವಿಷಯವನ್ನ ನಿನಗೆ ಹಾಗೂ ತಂದೆಗೆ ಹೇಗೆ ಹೇಳೋದು ಅಂತ ಟೆನ್ಷನ್ ಆಗ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ರೆಜಿನಾ ಹೇಳ್ತಾಳೆ, ನೀನು ಇಷ್ಟಪಡ್ತಿದ್ಯಾ ಅಂದ್ರೆ ಖಂಡಿತ ಆ ಜಾನ್ ಎಂಬ ಹುಡುಗ ಒಳ್ಳೆಯವನೇ ಆಗಿರ್ತಾನೆ. ಅಪ್ಪನಿಗೆ ಏನಾದ್ರೂ ಪ್ರಾಜೆಕ್ಟ್ ಇದೆ ಅಂತ ಸುಳ್ಳು ಹೇಳಿ ಆ ಹುಡುಗನ ತಂದೆಯನ್ನ ಮೀಟ್ ಮಾಡಿಕೊಂಡು ವಾಪಸ್ ಬಾ, ಅಷ್ಟರಲ್ಲಿ ಏನಾದ್ರೂ ಇಶ್ಯೂ ಆದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಧೈರ್ಯ ಹೇಳ್ತಾಳೆ. ಸರಿ ಅಂತ ಮರುದಿನ ಸಾಯಂಕಾಲ ಇವರ ಮನೆ ಬಳಿ ಬಂದ ಜಾನ್ ಜೆಸ್ಸಿಯನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ 2 ದಿನದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿದ ಜೆಸ್ಸಿ 1 ವಾರ ಆದ್ರೂ ಕೂಡ ವಾಪಸ್ ಬಂದೇ ಇರೋದಿಲ್ಲ. ಹೆದರಿಕೊಂಡ ಇವರ ತಂದೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ತಾನೆ. ಆದ್ರೆ ರೆಜಿನಾ ಮಾತ್ರ ಜೆಸ್ಸಿ ತಾನು ಪ್ರೀತಿ ಮಾಡ್ತಿರುವ ಜಾನ್ ನ ಮನೆಗೆ ಹೋಗಿದ್ದಾಳೆ ಅಂತ ತನ್ನ ತಂದೆಗೆ ಇನ್ಫಾರ್ಮ್ ಮಾಡೋದಿಲ್ಲ. ಯಾಕಂದ್ರೆ ಮೊದಲೇ ತುಂಬಾನೇ ಟ್ರೆಡಿಷನಲ್ ವ್ಯಕ್ತಿಯಾಗಿದ್ದ ಇವರ ತಂದೆ ತನ್ನ ಮಕ್ಕಳು ಒಬ್ಬ ಹುಡುಗನನ್ನ ಪ್ರೀತಿ
ಮಾಡ್ತಿದ್ಲು ಅಂತ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ ಅಂತ ಈ ರೀತಿ ಸುಮ್ಮನಿರ್ತಾಳೆ. ಈಗ ಜೆಸ್ಸಿ ಪ್ರೀತಿ ಮಾಡ್ತಿದ್ದ ಜಾನ್ ಎಂಬ ಆ ಹುಡುಗನ ಡೀಟೇಲ್ಸ್ ಆಗ್ಲಿ ಅವನ ಕಾಂಟ್ಯಾಕ್ಟ್ ನಂಬರ್ ಆಗ್ಲಿ ರೆಜಿನಾ ಬಳಿ ಇರೋದಿಲ್ಲ. ತಕ್ಷಣ ಜೆಸ್ಸಿಯ ರೂಮ್ಗೆ ಹೋಗಿ ಚೆಕ್ ಮಾಡ್ತಿದ್ದಾಗ ಒಂದು ಬುಕ್ ನಲ್ಲಿ ಅವರಿಬ್ಬರು ಒಟ್ಟಿಗೆ ನಿಂತು ತೆಗೆಸಿಕೊಂಡಿರುವ ಒಂದು ಫೋಟೋ ಸಿಗುತ್ತೆ. ಆ ಬುಕ್ ಅನ್ನ ಚೆಕ್ ಮಾಡಿದಾಗ ಜೆಸ್ಸಿ ಅದನ್ನ ಒಂದು ಲೈಬ್ರರಿಯಿಂದ ಪರ್ಚೇಸ್ ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಚರ್ಚ್ ನ ಪಕ್ಕದಲ್ಲಿ ಆ ಲೈಬ್ರರಿ ಇದ್ದು ಚರ್ಚ್ ನಲ್ಲಿರುವ ಫಾದರ್ ಅಲ್ಲಿ ಕೇರ್ ಟೇಕರ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಫಾದರ್ ನನ್ನ ಮೀಟ್ ಮಾಡಿ ಆ ಫೋಟೋ ತೋರಿಸಿ ಜಾನ್ ಎಂಬ ಹುಡುಗನ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ಅಂತ ವಿಚಾರಿಸ್ತಾಳೆ. ಆ ಜಾನ್ ನ ಫೋಟೋ ನೋಡಿದ ಫಾದರ್ ಶಾಕ್ ಆಗಿ ಅವನ ಫ್ಯಾಮಿಲಿ ಬಗ್ಗೆ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ರೆಜಿನಾ ಹಲವು ವರ್ಷಗಳ ಹಿಂದೆ ಜಾನ್ ನ ಫ್ಯಾಮಿಲಿ ವಾಸ ಮಾಡ್ತಿರುವ ಅದೇ ಊರಿನ ಒಂದು ಚರ್ಚ್ ನಲ್ಲಿ ನಾನು ಫಾದರ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಊರಲ್ಲಿ ಜಾನ್ ನ ಫ್ಯಾಮಿಲಿಯನ್ನ ಕಂಡ್ರೆ ಎಲ್ಲರೂ ಕೂಡ ಹೆದರಿಕೊಳ್ತಿದ್ರು. ಯಾಕಂದ್ರೆ ಜಾನ್ ನ ಫ್ಯಾಮಿಲಿಯವರು ಒಂದು ಸೀಕ್ರೆಟ್ ಕಲ್ಟ್ ನ ಮೆಂಬರ್ಸ್ ಗಳಾಗಿದ್ರು. ಆ ಕಲ್ಟ್ ನವರು ಆಗಾಗ ತಮಗೆ ವಿಶೇಷವಾದ ಶಕ್ತಿಗಳು ಸಿಗ್ಬೇಕು ಅಂತ ದುಷ್ಟ ಶಕ್ತಿಗೆ ನರಬಲಿ ಕೊಡ್ತಿದ್ರು ಅಂತ ಊರಿನ ಜನಗಳು ಮಾತನಾಡಿಕೊಳ್ತಿದ್ರು. ಫಾದರ್ ನ ಮಾತುಗಳನ್ನ ಕೇಳಿದ ರೆಜಿನಾ ಶಾಕ್ ಆಗಿ ಫಾದರ್ ಆ ಜಾನ್ ಅನ್ನ ನನ್ನ ತಂಗಿ ಪ್ರೀತಿ ಮಾಡ್ತಿದ್ದಾಳೆ. ಒಂದು ವಾರದ ಹಿಂದೆ ತನ್ನ ಫ್ಯಾಮಿಲಿಯವರನ್ನ ಮೀಟ್ ಮಾಡಿಸೋದಕ್ಕೆ ಅಂತ ಜಾನ್ ನನ್ನ ತಂಗಿಯನ್ನ ಕರೆದುಕೊಂಡು ಹೋದವನು ವಾಪಸ್ ಬಂದೇ ಇಲ್ಲ. ಶಾಕ್ ಆದ ಫಾದರ್ ರೆಜಿನಾ ನೀನು ಹೇಳ್ತಿರೋದನ್ನ ಕೇಳಿದ್ರೆ ನಿನ್ನ ತಂಗಿ ಈಗ ಬದುಕಿರೋದು ಡೌಟ್ ಅನ್ಸುತ್ತೆ. ರೆಜಿನಾ ನೀನೊಂದು ಕೆಲಸ ಮಾಡು, ಜಾನ್ ನ ತಂದೆಗೆ ಪ್ಯಾರಲೈಸ್ ಆಗಿರೋ ಕಾರಣ ಅವರನ್ನ ನೋಡಿಕೊಳ್ಳೋದಕ್ಕೆ ಒಬ್ಬರು ನರ್ಸ್ ಬೇಕು ಅಂತ ಹುಡುಕ್ತಿದ್ದಾರೆ. ನೀನು ಒಬ್ಬಳು ನರ್ಸ್ ಅಂತ ಹೇಳಿಕೊಂಡು ಅವರ ಮನೆಗೆ ಹೋಗಿ ನಿನ್ನ ತಂಗಿಗೆ ಏನಾಯ್ತು ಅಂತ ಪತ್ತೆ ಮಾಡೋದಕ್ಕೆ ಟ್ರೈ ಮಾಡು. ಆದ್ರೆ ತುಂಬಾನೇ ಹುಷಾರಾಗಿರು, ಯಾಕಂದ್ರೆ ಜಾನ್ ನ ಫ್ಯಾಮಿಲಿಯವರು ತುಂಬಾನೇ ಡೇಂಜರಸ್ ಅಂತ ವಾರ್ನ್ ಮಾಡ್ತಾರೆ. ಸರಿ ಅಂತ ರೆಜಿನಾ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿಕೊಂಡು ತಾನೊಬ್ಬಳು ನರ್ಸ್ ಅಂತ ಸುಳ್ಳು ಹೇಳಿಕೊಂಡು ಜಾನ್ ನ ಮನೆಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. ಸ್ನೇಹಿತರೆ, ಜಾನ್ ನ ತಾಯಿ ಈಗಾಗಲೇ ತೀರಿ ಹೋಗಿರ್ತಾರೆ. ಜಾನ್ ನ ಮನೆಯಲ್ಲೀಗ ಅವನ ಇಬ್ಬರು ಅಣ್ಣಂದಿರು, ಅವನ ತಂದೆ ಹಾಗೂ ಇಬ್ಬರು ಅತ್ತಿಗೆಯರು ವಾಸ ಮಾಡ್ತಿರ್ತಾರೆ. ರೆಜಿನಾ ಆ ಬಂಗಲೆಗೆ ಹೋದ ನಂತರ ಇವಳ ತಂಗಿ ಹಾಗೂ ಜಾನ್ ಮಾತ್ರ ಕಾಣಿಸೋದಿಲ್ಲ. ಆದ್ರೆ ಆಗಾಗ ಮೇಲ್ಗಡೆ ಇರುವ ಒಂದು ಸೀಕ್ರೆಟ್ ರೂಮ್ ಗೆ ಊಟ ತಿಂಡಿ ಸಪ್ಲೈ ಆಗ್ತಿರೋದನ್ನ ನೋಡ್ತಾಳೆ. ಮೋಸ್ಟ್ಲಿ ಜೆಸ್ಸಿಯನ್ನ ಅದೇ ರೂಮ್ ನಲ್ಲಿ ಕೂಡಿ ಹಾಕಿರ್ಬಹುದು ಅಂತ ಎಲ್ಲರೂ ಮಲಗಿಕೊಂಡ ನಂತರ ಯಾರಿಗೋ ಗೊತ್ತಾಗದ ಹಾಗೆ ಹೋಗ್ತಾಳೆ. ಒಳಗಡೆ ಹೋಗಿ ನೋಡಿದ್ರೆ ಇವಳ ತಂಗಿ ಜೆಸ್ಸಿ ಇರೋದಿಲ್ಲ, ಬದಲಿಗೆ ಜಾನ್ ಅನ್ನ ಕೂಡಿ ಹಾಕಿರ್ತಾರೆ. ಜಾನ್ ಅನ್ನ ನೋಡ್ತಿದ್ದ ಹಾಗೇನೆ ರೆಜಿನಾಳ ಪಿತ್ತ ನೆತ್ತಿಗೇರುತ್ತೆ. ಅಲ್ಲೂ ಇದ್ದ ಚಾಕುವನ್ನ ಅವನ ಕತ್ತಿಗೆ ಹಿಡಿದು ನನ್ನ ತಂಗಿ ಎಲ್ಲಿದ್ದಾಳೆ, ಆಕೆಗೆ ಏನ್ ಮಾಡಿದೆ ಅಂತ ವಿಚಾರಿಸ್ತಾಳೆ. ಈಕೆ ಜೆಸ್ಸಿಯ ಅಕ್ಕ ಅಂತ ಗೊತ್ತಾಗ್ತಿದ್ದ ಹಾಗೆ ಜಾನ್ ಅಳುತ್ತಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸ್ಟಡೀಸ್ ಮುಗಿಸಿಕೊಂಡು ವಾಪಸ್ ಬಂದಾಗ ಜಾನ್ ತಾನು ಪ್ರೀತಿ ಮಾಡ್ತಿರುವ ವಿಷಯವನ್ನ ತನ್ನ ಮನೆಯಲ್ಲಿ ಹೇಳಿದ್ದ ಅಲ್ವಾ. ಮೊದಲಿಗೆ ಜಾನ್ ನ ಅಪ್ಪ ಹಾಗೂ ಇವನ ಅಣ್ಣಂದಿರು ಇವನ ಪ್ರೀತಿಗೆ ಅಪೋಸ್ ಮಾಡಿರ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಜಾನ್ ನ ಅಣ್ಣ ಕಾಲ್ ಮಾಡಿ ನೀನು ಪ್ರೀತಿ ಮಾಡ್ತಿರುವ ಹುಡುಗಿಯನ್ನ ಅಪ್ಪ ನೋಡ್ಬೇಕಂತೆ. ಆದ್ರೆ ಆ ಹುಡುಗಿಯನ್ನ ಇಲ್ಲಿಗೆ ಕರೆದುಕೊಂಡು ಬರುವಾಗ ಯಾರಿಗೋ ಗೊತ್ತಾಗದ ಹಾಗೆ ಕರೆದುಕೊಂಡು ಬಾ ಅಂತ ಹೇಳಿರ್ತಾನೆ. ಜಾನ್ಗೆ ವಿಚಿತ್ರ ಅನ್ಸಿ ಯಾಕೆ ಅಂತ ವಿಚಾರಿಸಿರ್ತಾನೆ. ಯಾಕಂದ್ರೆ ನೀನು ಒಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಊರಲ್ಲಿ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹಾಳಾಗುತ್ತೆ ಅಂತ ಹೇಳಿರ್ತಾನೆ. ಮೊದಲು ತನ್ನ ಮನೆಯವರು ಮದುವೆಗೆ ಒಪ್ಪಿಕೊಂಡ್ರೆ ಸಾಕು ಅಂತ ಜಾನ್ ಅದನ್ನೆಲ್ಲ ಇಗ್ನೋರ್ ಮಾಡಿ ಜೆಸ್ಸಿಯನ್ನ ಕರೆದುಕೊಂಡು ಹೋಗ್ತಾನೆ. ಜೆಸ್ಸಿಯನ್ನ ನೋಡಿದ ಜಾನ್ ನ ತಂದೆ ಹಾಗೂ ಅವನ ಅಣ್ಣಂದಿರು ತುಂಬಾನೇ ಖುಷಿ ಪಡ್ತಾರೆ. ಅದೇ ದಿನ ರಾತ್ರಿ ಮನೆಯಲ್ಲಿ ಒಂದು ಪ್ರೇಯರ್ ಇದೆ ಅಂತ ಜೆಸ್ಸಿಯನ್ನ ರೆಡಿ ಮಾಡಿಸಿಕೊಂಡು ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ವಿಷಯವೇನೆಂದ್ರೆ ಜಾನ್ಗೂ ಕೂಡ ತನ್ನ ಮನೆಯವರು ಮಾಡ್ತಿರುವ ಪ್ಲಾನ್ ನ ಬಗ್ಗೆ ಒಂಚೂರು ಕೂಡ ಗೊತ್ತಿರೋದಿಲ್ಲ. ಸರಿ ಅಂತ ಪೂಜೆ ನಡೆಯುವ ಜಾಗಕ್ಕೆ ಹೋದಾಗ ಎಲ್ಲರೂ ಸೇರಿ ಇವರಿಬ್ಬರಿಗೆ ಕುಡಿಯೋದಕ್ಕೆ ಅಂತ ಒಂದು ಡ್ರಿಂಕ್ಸ್ ಅನ್ನ ಕೊಡ್ತಾರೆ. ಅದನ್ನ ಕುಡಿತಿದ್ದ ಹಾಗೇನೆ ಜಾನ್ಗೆ ಪ್ರಜ್ಞೆ ತಪ್ಪುತ್ತೆ. ಸ್ವಲ್ಪ ಸಮಯದ ನಂತರ ವಾಪಸ್ ಪ್ರಜ್ಞೆ ಬಂದಾಗ ನೋಡಿದ್ರೆ ಜೆಸ್ಸಿಯನ್ನ ಎಲ್ಲರೂ ಸೇರಿ ರೂಮ್ ನಲ್ಲಿ ಕಟ್ಟಿ ಹಾಕಿರ್ತಾರೆ. ಹಾಗೂ ಇವನ ತಂದೆ ಹಾಗೂ ಅಣ್ಣಂದಿರ ಜೊತೆಗೆ ಹಲವಾರು ಜನರು ಒಂದೇ ರೀತಿಯ ಬಟ್ಟೆಗಳನ್ನ ಹಾಕಿಕೊಂಡು ವಿಚಿತ್ರವಾಗಿ ಮಂತ್ರಗಳನ್ನ ಹೇಳ್ತಿರ್ತಾರೆ. ಜಾನ್ಗೆ ಏನಾಗ್ತಿದೆ ಅಂತ ಅರ್ಥ ಆಗೋಷ್ಟರಲ್ಲೇ ಎಲ್ಲರೂ ಸೇರಿ ಜೆಸ್ಸಿಯನ್ನ ಬಲಿ ಕೊಡ್ತಾರೆ. ತನ್ನ ಕಣ್ಣ ಮುಂದೆನೆ ಜೆಸ್ಸಿಯನ್ನ ಬಲಿ ಕೊಟ್ಟಿದ್ದನ್ನ ನೋಡಿದ ಜಾನ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ತಕ್ಷಣ ಜಾನ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೋಗೋಷ್ಟರಲ್ಲೇ ಎಲ್ಲರೂ ಸೇರಿ ಇವನಿಗೆ ಸರಿಯಾಗಿ ಹೊಡೆದು ಮತ್ತೆ ಪ್ರಜ್ಞೆ ತಪ್ಪಿಸ್ತಾರೆ. ಅಂದಿನಿಂದ ಜಾನ್ ಎಲ್ಲೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಹಾಗೆ ಆ ರೂಮ್ ನ ಒಳಗಡೆ ಕೂಡಿ ಹಾಕಿರ್ತಾರೆ. ಇವರೆಲ್ಲ ಸೇರಿ ತನ್ನ ತಂಗಿಯನ್ನ ಬಲಿ ಕೊಟ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ರೆಜಿನಾ ತುಂಬಾನೇ ಎಮೋಷನಲ್ ಆಗಿ ಅಳ್ತಾಳೆ. ರೆಜಿನಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಜೆಸ್ಸಿಯನ್ನ ನನ್ನಿಂದ ಕಿತ್ತುಕೊಂಡವರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಎಲ್ಲ ಸೇರಿ ಜೆಸ್ಸಿಯನ್ನ ಹೇಗೆ ಕ್ರೂರವಾಗಿ ಕೊಲೆ ಮಾಡಿದ್ರು ಅದೇ ರೀತಿ ಅವರನ್ನ ಕೂಡ ಕೊಲೆ ಮಾಡೋಣ ಅಂತ ಇಬ್ಬರು ಪ್ಲಾನ್ ಮಾಡ್ತಾರೆ.
ಸೊ ಪ್ಲಾನ್ ಪ್ರಕಾರ ರೆಜಿನಾ ತನಗೆ ಏನು ಕೂಡ ಗೊತ್ತೇ ಇಲ್ಲ ಅನ್ನೋ ರೀತಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಮೊದಲಿಗೆ ಒಬ್ಬ ದೊಡ್ಡ ವುಮನೈಸರ್ ಆಗಿದ್ದ ಜಾನ್ ನ ದೊಡ್ಡಣ್ಣನನ್ನ ರೆಜಿನಾ ಟಾರ್ಗೆಟ್ ಮಾಡ್ತಾಳೆ. ರೆಜಿನಾ ನಿಧಾನಕ್ಕೆ ಅವನ ಮೇಲೆ ಇಂಟ್ರೆಸ್ಟ್ ಇರೋ ರೀತಿ ನಾಟಕ ಮಾಡ್ತಾ ಅವನನ್ನ ಸೆಡ್ಯೂಸ್ ಮಾಡಿ ಮನೆಯ ಹಿಂದೆ ಇದ್ದ ಬಾವಿಯ ಬಳಿ ಕರೆದುಕೊಂಡು ಬರ್ತಾಳೆ. ಅವನ ಜೊತೆ ರೊಮ್ಯಾನ್ಸ್ ಮಾಡ್ತಿರುವ ರೀತಿ ನಾಟಕ ಮಾಡ್ತಾ ಹಿಂದೆ ಇದ್ದ ಬಾವಿಯ ಒಳಗಡೆ ತಳ್ಳಿ ಬಿಡ್ತಾಳೆ. ಅಷ್ಟರಲ್ಲೇ ಬಾವಿಯ ಒಳಗಡೆ ಬಚ್ಚಿಟ್ಟುಕೊಂಡಿದ್ದ ಜಾನ್ ತನ್ನ ಅಣ್ಣನನ್ನ ನೀರಿನ ಒಳಗಡೆ ಮುಳುಗಿಸಿ ಸಾಯಿಸಿ ಬಿಡ್ತಾನೆ. ನಂತರ ಇಬ್ಬರು ಬಟ್ಟೆಗಳನ್ನ ಬದಲಾಯಿಸಿಕೊಂಡು ತಮ್ಮಿಬ್ಬರಿಗೆ ಏನು ಕೂಡ ಗೊತ್ತೇ ಇಲ್ಲ ಅನ್ನೋ ರೀತಿ ಬಂಗಲೆ ಒಳಗಡೆ ವಾಪಸ್ ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಜಾನ್ ಅತ್ತಿಗೆ ಬಾವಿ ಬಳಿ ಹೋಗಿದ್ದಾಗ ಡೆಡ್ ಬಾಡಿಯನ್ನ ನೋಡಿ ಜೋರಾಗಿ ಕಿರುಚಿಕೊಳ್ತಾಳೆ. ಅವನಿಗೆ ಕುಡಿಯುವ ಅಭ್ಯಾಸವಿದ್ದ ಕಾರಣ ಕುಡಿದ ನಶೆಯಲ್ಲಿ ಬಾವಿಗೆ ಬಿದ್ದು ಸತ್ತಿರಬಹುದು ಅಂತ ಎಲ್ಲರೂ ಅಂದುಕೊಳ್ತಾರೆ. ನಂತರ ಯಾವ್ದಕ್ಕೋ ಇರ್ಲಿ ಅಂತ ತಮ್ಮ ಕಲ್ಟ್ ನ ಲೀಡರ್ ಆಗಿರುವ ಮಾಂತ್ರಿಕನನ್ನ ಮನೆಗೆ ಕರೆಸಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರೆಲ್ಲ ಏನಂದುಕೊಂಡಿರ್ತಾರೆ ಅಂದ್ರೆ ಮೋಸ್ಟ್ಲಿ ತಾವು ಬಲಿ ಕೊಟ್ಟಿರುವ ಜೆಸ್ಸಿಯ ಆತ್ಮ ವಾಪಸ್ ಬಂದು ಈ ರೀತಿ ಕೊಲೆ ಮಾಡ್ತಿದೆ ಅಂತ. ಆದ್ರೆ ಅಮಾಂತ್ರಿಕ ಹೇಳೋದೇನಂದ್ರೆ ಜೆಸ್ಸಿಯ ಆತ್ಮ ವಾಪಸ್ ಬಂದು ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಕಲ್ಟ್ ನಲ್ಲಿ ಯಾರನ್ನೇ ಬಲಿ ಕೊಟ್ಟರು ಅವರ ಆತ್ಮ ವಾಪಸ್ ಬಾರದ ಹಾಗೆ ದಿಗ್ಬಂಧನವನ್ನ ಹಾಕ್ತೀನಿ. ಇದೆಲ್ಲ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಿರುವ ಮನುಷ್ಯರ ಕೆಲಸ. ಇದನ್ನೆಲ್ಲ ಮಾಡಿದ್ದು ಯಾರು ಅಂತ ಕಂಡುಹಿಡಿರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಆ ಮನೆಯಲ್ಲಿ ಮನೆಯವರನ್ನ ಬಿಟ್ರೆ ರೆಜಿನಾ ಹಾಗೂ ಮತ್ತೊಬ್ಬಳು ಮನೆ ಕೆಲಸದಕ್ಕೆ ವಾಸ ಮಾಡ್ತಿರ್ತಾರೆ. ಎಲ್ಲರಿಗೂ ರೆಜಿನಾ ಹಾಗೂ ಆ ಮನೆ ಕೆಲಸದಕ್ಕೆ ಇಬ್ಬರಲ್ಲಿ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಅನುಮಾನ ಶುರುವಾಗುತ್ತೆ. ಈಗ ರೆಜಿನಾ ಮೇಲೆ ಅನುಮಾನ ಪಡ್ತಿರೋದನ್ನ ನೋಡಿದ ಜಾನ್ ಹಾಗೂ ಆಕೆ ಡಿಸ್ಕಸ್ ಮಾಡ್ತಾರೆ. ರೆಜಿನಾ ಇನ್ನೂ ತಡ ಮಾಡಿದ್ರೆ ನಾವಿಬ್ರು ಕೂಡ ಸಿಕ್ಕಿ ಹಾಕಿಕೊಳ್ತೀವಿ. ಇವತ್ತು ರಾತ್ರಿನೇ ಹೇಗಾದ್ರೂ ಮಾಡಿ ಮನೆಯವರನ್ನೆಲ್ಲ ಸಾಯಿಸಿ ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಸೊ ಪ್ಲಾನ್ ಪ್ರಕಾರ ಆ ದಿನ ರಾತ್ರಿ ಜಾನ್ ನ ತಂದೆ ಕುಡಿಯುವ ನೀರಿನ ಒಳಗಡೆ ವಿಷವನ್ನ ಮಿಕ್ಸ್ ಮಾಡ್ತಾರೆ. ಆದ್ರೆ ಅಷ್ಟರಲ್ಲೇ ಇವರಿಬ್ಬರು ಸೇರಿ ಮನೆಯವರನ್ನ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದ ವಿಷಯವನ್ನ ಜಾನ್ ನ ಎರಡನೇ ಅಣ್ಣ ಕೇಳಿಸಿಕೊಂಡಿರ್ತಾನೆ. ಎಲ್ಲ ಸೇರಿ ಮೊದಲಿಗೆ ಜಾನ್ ನ ಕತ್ತನ್ನ ಕೊಯ್ದು ತುಂಬಾನೇ ಭೀಕರವಾಗಿ ಕೊಲೆ ಮಾಡ್ತಾರೆ. ನಂತರ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ ರೆಜಿನಾಳನ್ನ ಕೂಡ ಹಿಡಿದು ಸರಿಯಾಗಿ ಹೊಡಿತಾರೆ. ಆದ್ರೆ ಈಕೆಯನ್ನ ಹಾಗೆ ಕೊಲೆ ಮಾಡದೆ ತಾವೆಲ್ಲ ಪೂಜೆ ಮಾಡುವ ಅದೃಷ್ಟ ಶಕ್ತಿಗೆ ಬಲಿ ಕೊಡಬೇಕು ಅಂತ ಮತ್ತೆ ಪೂಜೆಯನ್ನ ಸ್ಟಾರ್ಟ್ ಮಾಡಿಕೊಳ್ತಾರೆ. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ರೆಜಿನಾ ಮತ್ತೆ ಅವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಅದೇ ಸಮಯಕ್ಕೆ ಪವರ್ ಕಟ್ ಆಗಿ ಕತ್ತಲದ ಕಾರಣ ಬಚ್ಚಿಟ್ಟುಕೊಂಡು ಒಬ್ಬೊಬ್ಬರನ್ನೇ ಕೊಲೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ರೆಜಿನಾ ಪ್ಲಾನ್ ಮಾಡಿ ಜಾನ್ ನ ಅಣ್ಣಂದಿರನ್ನ ಹಾಗೂ ಅವನ ತಂದೆಯನ್ನ ಕೊಲೆ ಮಾಡ್ತಾಳೆ. ಆದ್ರೆ ಮೇನ್ ಆ ಕಲ್ಟ್ ನ ಲೀಡರ್ ಆಗಿರುವ ಆ ವ್ಯಕ್ತಿಯನ್ನ ಸಾಯಿಸಬೇಕು ಅನ್ನೋಷ್ಟರಲ್ಲೇ ಒಬ್ಬ ವ್ಯಕ್ತಿ ಹಿಂದಿನಿಂದ ಬಂದು ರೆಜಿನಾಳ ತಲೆಗೆ ಹೊಡಿತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ರೆಜಿನಾಗೆ ಹೊಡೆದ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ತನ್ನ ಬಂಗಲೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಫೇಕ್ ವಿಡಿಯೋ ಕ್ರಿಯೇಟ್ ಮಾಡಿ ಅಂತ ಕೇಳಿಕೊಂಡು ಬಂದಿದ್ದ ಆ ಶಕ್ತಿವೇಲ್. ಈ ಶಕ್ತಿವೇಲ್ ರೆಜಿನಾಳ ತಲೆಗೆ ಪದೇ ಪದೇ ಹೊಡೆದು ಕೊಲೆ ಮಾಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಸ್ನೇಹಿತರೆ, ಜೆಸ್ಸಿಯನ್ನ ಬಲಿ ಕೊಟ್ಟ ನಂತರ ಆಕೆ ದೆವ್ವಾಗಿ ವಾಪಸ್ ಬರಬಾರ್ದು ಅಂತ ದಿಗ್ಬಂಧನವನ್ನ ಹಾಕಿರ್ತಾರೆ. ಆದ್ರೆ ರೆಜಿನಾಳ ಆತ್ಮಕ್ಕೆ ಯಾವುದೇ ದಿಗ್ಬಂಧನ ಹಾಕದ ಕಾರಣ ಆಕೆ ದೆವ್ವಾಗಿರ್ತಾಳೆ. ಆದ್ರೆ ಕೆಲವು ದಿನಗಳ ನಂತರ ಆ ಶಕ್ತಿವೇಲ್ ಹಾಗೂ ಆ ಮಾಂತ್ರಿಕ ಇಬ್ಬರು ಸೇರಿ ರೆಜಿನಾ ಹಾಗೂ ಜಾನ್ ನ ಆತ್ಮಕ್ಕೆ ದಿಗ್ಬಂಧನ ಹಾಕಿ ಒಂದು ಬಾಟಲಿಯಲ್ಲಿ ಕೂಡಿ ಹಾಕಿರ್ತಾನೆ. ಇದರ ಅರ್ಥ ಸುರೇಶ್ ಹಾಗೂ ರಮೇಶ್ಗೆ ರೆಜಿನಾಳ ಆತ್ಮ ಕಾಣಿಸುತ್ತಿದ್ರು ಕೂಡ ಆಕೆಯ ಆತ್ಮಕ್ಕೆ ಯಾವುದೇ ಶಕ್ತಿ ಇರೋದಿಲ್ಲ. ಒಂದು ವೇಳೆ ಬ್ಯಾಂಕ್ನವರು ಆ ಬಂಗಲೆಯನ್ನ ಸೇಲ್ ಮಾಡಿ ಆ ಬಾಟಲಿ ಹೊರಗಡೆ ಬಂದ್ರೆ ರೆಜಿನಾ ತನ್ನನ್ನ ಕೊಲೆ ಮಾಡೋದು ಪಕ್ಕ ಅಂತ ಶಕ್ತಿವೇಲ್ಗೆ ಕನ್ಫರ್ಮ್ ಆಗಿರುತ್ತೆ. ಸೊ ಇದೇ ಕಾರಣಕ್ಕೆ ಶಕ್ತಿವೇಲ್ ರಮೇಶ್ ಹಾಗೂ ಸುರೇಶ್ ಬಳಿ ಬಂದು ಜಾಸ್ತಿ ದುಡ್ಡನ್ನ ಕೊಟ್ಟು ಆ ಬಂಗಲೆ ಬಗ್ಗೆ ಒಂದು ಫೇಕ್ ವಿಡಿಯೋವನ್ನ ಕ್ರಿಯೇಟ್ ಮಾಡಿ ಅಂತ ಕೇಳಿಕೊಂಡಿರ್ತಾನೆ. ಈಗ ರೆಜಿನಾ ತನ್ನ ತಂಗಿಯನ್ನ ಹಾಗೂ ಜಾನ್ ಅನ್ನ ಕೊಲೆ ಮಾಡಿದವರ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು, ನನಗೆ ಸಹಾಯ ಮಾಡಿ ಅಂತ ಕೇಳಿಕೊಳ್ತಾಳೆ. ತಕ್ಷಣ ರಮೇಶ್ ಹಾಗೂ ಸುರೇಶ್ ಆ ರೆಜಿನಾ ಹಾಗೂ ಜಾನ್ ನ ಆತ್ಮಗಳನ್ನ ಕೂಡಿ ಹಾಕಿದ್ದ ಬಾಟಲಿಯನ್ನ ಹುಡುಕಿ ಒಡೆದು ಹಾಕ್ತಾರೆ. ತಕ್ಷಣ ಹೊರಗಡೆ ಬಂದ ರೆಜಿನಾಳ ಆತ್ಮ ಆ ಶಕ್ತಿವೇಲ್ ಹಾಗೂ ಮಾಂತ್ರಿಕ ಇರುವ ಜಾಗಕ್ಕೆ ಹೋಗುತ್ತೆ. ಆ ಮಾಂತ್ರಿಕ ಕೂಡ ತುಂಬಾನೇ ಪವರ್ಫುಲ್ ಆಗಿದ್ದ ಕಾರಣ ರೆಜಿನಾಳ ಆತ್ಮದ ಜೊತೆ ತುಂಬಾ ಹೊತ್ತು ಫೈಟ್ ಮಾಡ್ತಾನೆ. ಆದ್ರೆ ಕೊನೆಗೂ ರೆಜಿನಾಳ ಆತ್ಮ ಆ ಶಕ್ತಿವೇಲ್ ಹಾಗೂ ಆ ಮಾಂತ್ರಿಕ ಇಬ್ಬರನ್ನು ತುಂಬಾನೇ ಭೀಕರವಾಗಿ ಕೊಲೆ ಮಾಡುತ್ತೆ. ನಂತರ ಇಬ್ಬರ ಡೆಡ್ ಬಾಡಿಗಳನ್ನ ಆ ಬಂಗಲೆಯ ಒಳಗಡೆನೆ ಇಟ್ಟು ಇಡೀ ಬಂಗಲೆಗೆನೆ ಬೆಂಕಿ ಹಚ್ಚಿಬಿಡುತ್ತೆ. ಆ ಮೂಲಕ ರೆಜಿನಾಳ ಆತ್ಮ ತನ್ನ ತಂಗಿ ಹಾಗೂ ಜಾನ್ ಅನ್ನ ಕೊಲೆ ಮಾಡಿದ ಎಲ್ಲರನ್ನ ಸಾಯಿಸಿ ತನ್ನ ಸೇಡನ್ನ ತೀರಿಸಿಕೊಳ್ಳುತ್ತೆ. ಈ ಕಡೆ ರಮೇಶ್ ಹಾಗೂ ಸುರೇಶ್ ತಾವು ರೆಕಾರ್ಡ್ ಮಾಡಿಕೊಂಡಿದ್ದ ವಿಡಿಯೋವನ್ನ ಡಿಲೀಟ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.